ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಂಧ ವೃದ್ಧೆ ಮೇಲೆ ಚೆಸ್ಕಾಂ ಇಲಾಖೆ ಅಧಿಕಾರಿ ದರ್ಪ ತೋರಿಸಿದ್ದಾನೆ. ವಿದ್ಯುತ್ ಬಿಲ್ ಕಟ್ಟು ಅಂತ ಒಬ್ಬ ಅಂಧ ವೃದ್ಧೆ ಮೇಲೆ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ವರುಣಾ ವಿಧಾನಸಭಾ ಕ್ಷೇತ್ರದ ಚಿಕ್ಕಹೊಮ್ಮ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ಇದ್ರು ಬಿಲ್ ಕಟ್ಟು ಅಂತ ಒತ್ತಾಯ ಮಾಡ್ತಾ ಇದ್ದಂತ ಅವ್ನು ಯಾರೋ ಪುಣ್ಯಾತ್ಮ ಗೊತ್ತಿಲ್ಲ. ಅವನು 5,000 ಬಿಲ್ ಕಟ್ಟು ಅಂತ ವೃದ್ಧೆಯನ್ನ ತಳ್ಳಿರೋ ಆರೋಪ ಇದೆ. ಅಲ್ಲರಿ ಆ ಮನೆಯಲ್ಲಿ, ಆ ಪುಟ್ಟ ಮನೆಯಲ್ಲಿ 5,000 ರೂಪಾಯಿ ಬಿಲ್ ಬರೋಷ್ಟು ಅವ್ರು ಏನ್ರಿ ಕರೆಂಟ್ ಬಳಸಿರ್ತಾರೆ? ಮೀಟರ್ ತೆರವು ಮಾಡಿ ವೃದ್ಧೆ ಹತ್ರ ಹಣ ಪಡೆದಿರೋ ಆರೋಪ ಕೇಳಿ ಬಂದಿದೆ. ಚಾಮರಾಜನಗರದ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಆ ವೃದ್ಧ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ. ನಾಚಿಕೆ ಆಗ್ಬೇಕು. ಅವ್ನು ಯಾರಾದ್ರೂ ಅಧಿಕಾರಿ ಆಗಿರ್ಲಿ ಅಥವಾ ಯಾರಾದ್ರೂ ಸಿಬ್ಬಂದಿ ಆಗಿರ್ಲಿ, ನಿಮ್ಮ ದರ್ಪಕ್ಕೆ ಧಿಕ್ಕಾರ ಇರಲಿ, ಇಡೀ ರಾಜ್ಯದ ಜನರ ಧಿಕ್ಕಾರ ಇರಲಿ. ಆ ಅಜ್ಜಿನ ನೋಡಿದ್ರೆ ನಿಮಗೆ ತಳ್ಳಕ್ಕಾದ್ರೂ ಮನ್ಸು ಬರುತ್ತೇನ್ರಿ? ನೀವೆಲ್ಲ ಹೊಟ್ಟೆಗೆ ಅನ್ನ ತಿಂತೀರಾ? ಏನ್ ತಿಂತೀರಾ ನೀವು? ಗೃಹ ಜ್ಯೋತಿ ಸ್ಕೀಮ್ ಕೆಳಗಡೆ ಇದ್ರೂ ಉಚಿತ ವಿದ್ಯುತ್ ಕೊಡಬೇಕು. 5,000 ರೂಪಾಯಿ ಇಸ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ತಳ್ಳುಬಿಟ್ಟು ಇನ್ನೆಷ್ಟು ದುರಾಂಕಾರ ಇರಬೇಕು? ವರ್ಷದ ಅಜ್ಜಿ ಅಳಿಬೇಡ ಇರಮ್ಮ, ಏನೂ ಆಗಲ್ಲ. ಅವಿವೇಕಗಳು ಈ ರೀತಿ ಮಾಡಲ್ಲ ಅವಿವೇಕಿಗಳು ಅವರು. ಹಾಂ ಬಿಡಮ್ಮ, ಏನೂ ಆಗಲ್ಲ ಸುಮೀರಮ್ಮ. ಹಾಸ್ಪಿಟ್ಲ್ ಏನೂ ತೊಂದರೆ ಅಂತ 2 ಕಣ್ಣು ಇಲ್ಲ. ಅದು ಸಿದ್ದರಾಮಯ್ಯನ ಕ್ಷೇತ್ರ, ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಲೈನ್ ಮ್ಯಾನ್ಗಳು, ಜೈಗಳು ಈ ಥರ ಅಟ್ಟಹಾಸ ಮೆರೆದಾರೆ ಅಂತಂದರೆ ನಿಜಕ್ಕೂ ಇದು 80 ವರ್ಷದ ಅಜ್ಜಿ. ಅವ್ರಿಗೆ ಈ ರೀತಿ ಅಜ್ಜಿ ಮನೆಯನ್ನು ಡಿಸ್ ಮಾಡಿ ಮೀಟ್ರ್ ಕಳ್ಕೊಳ್ಳೋದಲ್ಲದೆ ಅವರು ತಳ್ಳಿ ಅವ್ರನ್ನ ಈ ರೀತಿ ವಿಕೃತಿ ಮೆರೆದಿರೋ ಅಂತ ಲೈನ್ ಮ್ಯಾನ್ಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಈ ರೀತಿ ಮಾಡಬಾರ್ದಾಗಿತ್ತು ಅವರು, ಆದರೂ ಕೂಡ ಈ ರೀತಿ ಕೆಲಸ ಮಾಡಿದ್ದಾರೆ. ಅಳಿಬೇಡ ಇರಮ್ಮ, ಏನೂ ಆಗಲ್ಲ. ಅವಿವೇಕಗಳು ಈ ರೀತಿ ಮಾಡಲ್ಲ ಅವಿವೇಕಿಗಳು ಅವರು. ಹಾಂ ಬಿಡಮ್ಮ, ಏನೂ ಆಗಲ್ಲ ಸುಮೀರಮ್ಮ. ಹಾಸ್ಪಿಟ್ಲ್ ಏನೂ ತೊಂದರೆ ಅಂತ 2 ಕಣ್ಣು ಇಲ್ಲ. ಅದು ಸಿದ್ದರಾಮಯ್ಯನ ಕ್ಷೇತ್ರ, ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಲೈನ್ ಮ್ಯಾನ್ಗಳು, ಜೈಗಳು ಈ ಥರ ಅಟ್ಟಹಾಸ ಮೆರೆದಾರೆ ಅಂತಂದರೆ. ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮ್, ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಬೇಕಾದಷ್ಟು ಘಟನೆಗಳನ್ನ ನಡೆದಿರೋದು ನಾವು ನೋಡಿದ್ದೀವಿ. ಬಹಿಷ್ಕಾರ ಅನ್ನುವಂಥ ಒಂದು ಕೆಟ್ಟ ಪದ್ಧತಿ, ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿರೋದು ಅವ್ರ ಕ್ಷೇತ್ರದಲ್ಲಿ ನೋಡಿದ್ದೀವಿ. ಈಗ ಒಬ್ಬ ಅಜ್ಜಿ 5,000 ರೂಪಾಯಿ ಬಿಲ್ ಕಟ್ಟು ಅಂತ ಹೇಳ್ಬಿಟ್ಟು ಆ ಅಜ್ಜಿ ಮೇಲೆ ಆ ಚೆಸ್ಕಾಂ ಲೈನ್ ಮ್ಯಾನೋ ಅಥವಾ ಯಾರೋ ಆ ಸಿಬ್ಬಂದಿ ಯಾರು ಚೆಸ್ಕಾಮಿಂದ ಬಂದಿದ್ರು ಅವ್ರನ್ನ ತಳ್ಳಿ ವಿಕೃತಿ ಮೆರೆದು ಅವ್ರ ಹತ್ರ ದುಡ್ಡಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಇವ್ರು ಏನು ವಸೂಲಿಗೆ ಇಳಿದಿದಾರಾ ಅಂತ? ಹೌದು, ಏನು ಗೃಹ ಜ್ಯೋತಿ ಯೋಜನೆ ಅಡಿ ಉಚಿತ ಕರೆಂಟ್ ಇದ್ರೂ ಕೂಡ 5,000 ಬಿಲ್ ಕಟ್ಟುವಂತೆ ವೃದ್ಧೆ ಮೇಲೆ ಅಲ್ಲೇ ಆರೋಪ ಕೇಳಿ ಬಂದಿರುವಂತದ್ದು. ನಂಜನಗೂಡು ತಾಲೂಕಿನ ಚಿಕ್ಕಹೊಂಗೆ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು. ವೃದ್ಧ ಅಜ್ಜಿ ಅಂದ್ರೆ ಅಂಧ ವೃದ್ಧ ಅಜ್ಜಿ ಅಂತ ಹೇಳ್ಬೋದು. ಇವರು ಮನೆಯಲ್ಲಿ ಒಬ್ಬರೇ ಇರುವಂತ ವಾಸ ಮಾಡ್ತಿರುವಂತದ್ದು. ಇವರು ಕರೆಂಟ್ ಹೇಗೆ ಉರಿಸ್ತಾರೆ, ಕರೆಂಟ್ ಉಳಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಅವರು ಆ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಹೇಳಿ ಚೆಸ್ಕಾಂ ಅಧಿಕಾರಿಗಳು ಯಾವ ಬಿಲ್ ನ ಇಟ್ಕೊಂಡು ಬಂದು ಯಾವ ವೃದ್ಧೆ ಮೇಲೆ ಒಂದು ಗಲಾಟೆ ಮಾಡಿರುವಂತ ಅದು ವೃದ್ಧೆ ಕರೆಂಟ್ ನಿಜವಾದ ಕರೆಂಟ್ ಬಿಲ್ ಬಂದಿಲ್ಲ ಎಂಬುದನ್ನು ಕೂಡ ಈಗ ಚೆಸ್ಕಾಂ ಅಧಿಕಾರಿಗಳು ಒಂದು ಎನ್ಕ್ವೈರಿಯನ್ನು ಮಾಡ್ತಿರುವಂತದ್ದು. ಚೆಸ್ಕಾಂ ಸಿಬ್ಬಂದಿ ಒಬ್ಬರು ಕೂಡ ಬಿಲ್ ಕಟ್ಟುವಂತ ಹೇಳಿ ವೃದ್ಧ ಅಜ್ಜಿಯನ್ನು ಕೂಡ ತಳ್ಳಿ ಗಾಯಗೊಳಿಸಿರುವಂತದ್ದು. ನಂತರವಾಗಿ ಅಲ್ಲಿರುವಂತಹ ಸ್ಥಳೀಯರು, ಅಕ್ಕಪಕ್ಕದ ಸ್ಥಳೀಯರು ಚೆಸ್ಕಾಂ ಒಂದು ಸಿಬ್ಬಂದಿಯನ್ನು ಕೂಡ ಅಲ್ಲಿಂದ ಓಡಿಸಿ ನಂತರ ವೃದ್ಧ ಅಜ್ಜಿಯನ್ನು ಕೂಡ ಚಾಮರಾಜನಗರದ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗಿರ್ತಾರೆ. ಅದು ಅಂಧ ಅಜ್ಜಿ ಮೇಲೆ ಇಂಥದ್ದೊಂದು ಪ್ರಕರಣ, ಒಂದು ಹಲ್ಲೆ ಪ್ರಕರಣ ಕೇಳಿ ಬಂದಿರುವಂತದ್ದು ನಿಜವಾಗ್ಲೂ ತಲೆ ತಗ್ಗಿಸುವಂತಹ ವಿಷಯವಾಗಿರುವಂತದ್ದು. ಇದು ಸಿಎಂ ತವರು ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಈಗ ಅಲ್ಲಿರುವಂತಹ ಸ್ಥಳೀಯರ ಹೇಳೋ ಪ್ರಕಾರವಾಗಿ ಅಲ್ಲಿರುವಂತಹ ವೃದ್ಧ ಅಜ್ಜಿ ಕೂಡ ಮನೆಯಲ್ಲಿ ಕೂಡ ಕರೆಂಟ್ ಇರುವುದಿಲ್ಲ, ಮನೆಯಲ್ಲಿ ಕರೆಂಟ್ ಕೂಡ ಅಜ್ಜಿ ಕೂಡ ಉಳಿಸೋದಿಲ್ಲ ಅಂತ ಕೂಡ ಸ್ಥಳೀಯರು ಹೇಳಿಕೆಯನ್ನು ಕೊಡ್ತಿರುವಂತದ್ದು. ಆದ್ರೆ ಯಾವ ಬಿಲ್ ನ ಇಟ್ಕೊಂಡು ಬಂದು ಅಂತ ಹೇಳಿ ಗಲಾಟೆ ಮಾಡ್ತಿರೋ ಮುಂದೆ ಕೂಡ ಪರಿಶೀಲನೆ ಹೊರಬರಬೇಕಾಗಿರುವಂತದ್ದು. ಚೆಸ್ಕಾಂ ಅಧಿಕಾರಿ ವಿರುದ್ಧ, ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಆಗ್ಬೇಕು ಅಂತ ಹೇಳಿ ಸ್ಥಳೀಯರು ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ.